ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಪ್ರಸ್ತುತ ನಮ್ಮ ಚಾನಲಲ್ಲಿ ಮದುವೆ ಆಗೋದಕ್ಕೆ ಆಂಟಿಗಳು ಅಥವಾ ಹುಡುಗಿಯರು ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರೊಫೈಲ್ ಬಂದಿರೋದು ಸ್ನೇಹ ಅಂತ ಇವರ ಹೆಸರು. ಸೊ ಒಂದು ಗೆಳೆಸನ ಬಯಸ್ಬಿಟ್ಟು ಇವರು ಪ್ರೊಫೈಲ್ ಕಳಿಸಿದ್ದಾರೆ. ನನ್ನ ಮನೆಯಲ್ಲಿ ತುಂಬ ಸ್ಟ್ರಿಕ್ಟಾಗಿ ನನ್ನನ್ನು ಬೆಳೆಸಿದ್ದಾರೆ. ಯಾರ ಜೊತೆನೂ ನಾನು ಸ್ನೇಹ ಕೂಡ ಮಾಡಿಲ್ಲ. ಹಾಗಾಗಿನೇ ನಿಮ್ಮೊಂದು ಚಾನಲ್ನ ಮೂಲಕ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಹುಡುಕಾಟ ಮಾಡಿಕೊಡಿ ನನಗೆ. ಅವರು ನನಗೆ ತುಂಬ ಇಷ್ಟ ಆದರೆ ಅವ್ರ ಜೊತೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿರೋದು. ಇವರು ಶಿವಮೊಗ್ಗದಲ್ಲಿ ವಾಸವಾಗಿರೋದು. ಒಂದು ಬಡತನದ ಮನೆಯಿಂದ ಬಂದಿರತಕ್ಕಂಥ ಸ್ನೇಹ. ಅವರ ವಯಸ್ಸು 35 ವರ್ಷ ಇವಾಗ ಪ್ರಾರಂಭ ಆಗಿದೆ. ಆ್ಯಂಡ್ ತಾಯಿ ಇಲ್ಲದಂತಹ ಮಗಳು 3 ವರ್ಷದಿಂದ ಒಂಟಿಯಾಗಿದ್ದಾರೆ. ಒಬ್ಬ ಒಳ್ಳೆಯ ಹುಡುಗ ಇದ್ದರೆ ತಿಳಿಸಿ. ಇವ್ರ ಹತ್ರ ಏನೂ ಕೂಡ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನಾನು ಫೋಟೋ ಕೂಡ ತೋರಿಸ್ತಿದ್ದೀನಿ, ಸರಿಯಾಗಿ ನೋಡ್ಕೊಂಡು ಬಿಡಿ ಏನು ಚೆನ್ನಾಗಿದ್ದಾರೆ ಅಂತ. ಬಡವ್ರ ಮಕ್ಕಳು ನೋಡೋದಕ್ಕೆ ಚೆಂದ ಗುರು, ಅಷ್ಟೇ ಲಕ್ಷಣವಾಗಿ ಕೂಡ ಇರ್ತಾರೆ. ಸೊ ಸ್ನೇಹ ಅವರ ಒಂದು ಸ್ನೇಹ ಬಯಸಬೇಕು ಅಂದರೆ ನೀವು ಪ್ರಸ್ತುತ ಈ ಕ್ವಾಲಿಫಿಕೇಷನಲ್ಲಿ ಸೆಲೆಕ್ಷನ್ ಆಗಬೇಕು. ಮೊದಲನೇದಾಗಿ ನನ್ನ ತರಹದ ಅವರು ಕೂಡ ಬಡವಾಗಿರಬೇಕು ಆ್ಯಂಡ್ ಖುದ್ದಾಗಿ ಕೆಲಸ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಏನಂದರೆ ಪ್ರಸ್ತುತ ಒಬ್ಬ ಬಡವರ ಕಷ್ಟ ಬಡವರಿಗೆ ಅರ್ಥ ಆಗೋದು. ಹಾಗಾಗಿ ಅವರು ಬಡವಾಗಿದ್ದರೆ ಒಂದು ಯಾವುದಾದ್ರೂ ಕೆಲಸ ಇದ್ದರೆ ನನ್ನ ಜೊತೆ ಅವರು ಇರಲಿ ಅಂತ ಹೇಳಿರೋದು. ನನ್ನ ಜೊತೆ ನಂಬಿಕೆಯಿಂದ ಇದ್ದರೆ ನಾನು ನಿಮಗೆ ಫೋನ್ ನಂಬರ್ ಕೊಡ್ತೇನೆ. ನೀವು ಯಾವಾಗ ಬೇಕಾದರೂ ಆವಾಗ ರಾತ್ರಿ ಬೆಳಗ್ಗೆ ಯಾವಾಗ ಬೇಕಾದರೂ ವೀಡಿಯೋ ಕಾಲ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ನಲ್ಲಿ ನನ್ನ ಜೊತೆ ನಂಬಿಕೆಯಿಂದ ಇರಬೇಕು. ದಿನಾಲೂ ರಾತ್ರಿ ತಪ್ಪದೆ ವೀಡಿಯೋ ಕಾಲ್ ಮಾಡಬೇಕು ಆ್ಯಂಡ್ ವಾರಕ್ಕೆ ಒಂದು ಸಲ ಭೇಟಿ ಆಗಬೇಕು ನನಗೆ ಅಂತ ಹೇಳಿರೋದು. ನೀವು ತುಂಬ ದೂರ ಇದ್ದೀರಿ, ನನಗೆ ಬರೋದಕ್ಕೆ ಆಗಲ್ಲ, ಖರ್ಚಿಗೆ ದುಡ್ಡು ಕೂಡ ಇಲ್ಲ ಅಂದರೆ ನಾನೇ ಕೊಡ್ತೇನೆ ಅಂತ ಹೇಳಿರೋದು. ಒಟ್ಟಿನಲ್ಲಿ ನಿಯತ್ತಿನಿಂದ ಇರಿ, ನಂಬಿಕೆನ ಉಳಿಸ್ಕೊಂಡೋಗಿ ಅವ್ರ ಜೊತೆ ಸ್ನೇಹನ ಬೆಳೆಸಿ. ಆ ಒಂದು ಸ್ನೇಹ ಒಳ್ಳೆಯ ರೀತಿಯಲ್ಲಿ ಬಂದರೆ ಅವರು ನಿಮ್ಮನ್ನು ಮದುವೆ ಆಗೋದಕ್ಕೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದು ಕನಸಿದೆ ಸ್ನೇಹಿತರೆ, ಒಂದು ಕಾರ್ ತೆಗೆದುಕೊಳ್ಬೇಕು ಅಂತ. ಅದು ತೋರಿಸ್ತೀನಿ ನಾನು. ಇವಾಗ ಇವ್ರು ನಿಮಗೆ ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದ್ದರೆ ಎಸ್ ಓಕೆ ಇವ್ರ ನಂಬರ್ ಸಿಗ್ಬೋದಾ ಅಂತ ಮೆಸೇಜ್ ಮಾಡಿ. ಅವರೇ ಅದಕ್ಕೆ ರಿಪ್ಲೈ ಕೊಟ್ಬಿಟ್ಟು ಕರೆಕ್ಟಾಗಿ ನಂಬರ್ ಕೊಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ, ಅವ್ರಿಗೆ ಈ ರೀತಿಯ ಕಾರ್ಗಳು ತೆಗೆದುಕೊಳ್ಳೋದು ಅಂದರೆ ತುಂಬ ಒಂದು ಕನಸು. ಟಾಟಾ ಪಂಚ್ ಕಾರ್ EV, ದ ಫಾರ್ಚುನರ್ ಮಾಡೆಲ್ ಕಾರ್, ಇಂಡಿಯಾಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರಲ್ಲಿ ನಂಬರ್ 1 ಪ್ಲೇಸಲ್ಲಿ ಇರ್ತಕ್ಕಂಥದ್ದು. ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ನೋಡ್ಕೊಳ್ಬೋದು. 2 ಕಲರಲ್ಲಿ ನಮಗೆ ಸಿಗುತ್ತೆ ಈ ಒಂದು ಟಾಟಾ ಪಂಚ್. ಆ್ಯಂಡ್ EV ಇಸ್ ದ ಮೋಸ್ಟ್ ಫಾರ್ಚುನರ್ ಮಾಡೆಲ್ ಇನ್ ದ ಇಂಡಿಯಾಸ್ ದ ಎಲೆಕ್ಟ್ರಿಕಲ್ ಬೆಸ್ಟ್ ಮೇಕ್ ಆ್ಯಂಡ್ ಮಿಸ್ಟೇಕ್ ಅಂತ ಹೇಳಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ಗಳಾಗಿಲ್ಲ. ಆ್ಯಂಡ್ ಒಳ್ಳೆಯ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಟಾಟಾ ಪಂಚ್ ಕಾರ್ EV ಅಂತ. SIV ಕಾರ್ ಯಾವ ರೀತಿ ಇದೆ ಅದೇ ರೀತಿ ಅದರಲ್ಲಿ ಕೂಡ ಈ ರೀತಿ ಕಾರ್ ಇದೆ. ಇದು ಅವರ ಕನಸಿನ ಕಾರು. ಸೊ ಮದುವೆ ಆದ ನಂತರ ಸ್ವಲ್ಪ ದುಡ್ಡನ್ನು ಕೂಡ ಹಾಕ್ಬಿಟ್ಟು ಈ ರೀತಿಯ ಕಾರನ್ನು ತೆಗೆದುಕೊಳ್ಬೇಕು ಅಂತ ಅವರ ಕನಸಾಗಿರುತ್ತೆ. ಎಷ್ಟೋ ಹುಡುಗರ ಒಂದು ಡ್ರೀಮ್ ಕಾರ್ ಅಂತಲೇ ಹೇಳ್ಬೋದು ಇದು. ಎಲ್ಲರೂ ಕೂಡ ಆಸೆ ಇರುತ್ತೆ, ಅದರಲ್ಲಿ ಇವ್ರಿಗೂ ಕೂಡ ಇದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಟೈರ್ ಕಂಡೀಷನ್ 100% ಟೈರ್ ಕಂಡೀಷನ್ ಆಗಿರುತ್ತೆ. ಆ್ಯಂಡ್ ಇದು ಕನ್ವರ್ಟ್ ಏರಿಯಾ ಕೂಡ, ಇದರ ಇಂಟೀರಿಯರ್ ಕೂಡ ಅಷ್ಟೇ ಸಖತ್ತಾಗಿ ಅಷ್ಟೇ ಮಾಡ್ರನ್ ಆಗಿ ಆ್ಯಡ್ ಮಾಡಿದ್ದಾರೆ. ಅದು ಕೂಡ ಫ್ಯೂಚರಬ್ಲಿ ಆ್ಯಡೆಡ್ ಆಗಿರ್ತಕ್ಕಂಥ ಒಂದು ಕಾರ್ನ ನಾವು ನೋಡ್ಕೊಳ್ಬೋದು. ಒಳಗಡೆ ಹೆಂಗಿರ್ಬೋದು ಅಂತ ಸ್ವಲ್ಪ ಜನ ಕ್ಯೂರಿಯಾಸಿಟಿ ಇರುತ್ತೆ. ನೋಡ್ಕೊಂಡು ಬರೋಣ. ಅವರ ಮಾಹಿತಿ ನೋಡಿದ್ವಿ. ಸೊ ಕಾರಿನ ಮಾಹಿತಿ ಸ್ವಲ್ಪ ನೋಡಲೇಬೇಕಲ್ವ ಸ್ನೇಹಿತರೆ. ಯಾಕಂದರೆ ಅವರು ಎಷ್ಟು ಇಷ್ಟ ಆಗ್ತಾರೋ ಅವ್ರ ಆಸ್ತಿನೂ ಅಷ್ಟೇ ಇಷ್ಟ ಆಗಬೇಕು ನಿಮಗೆ. ಖುದ್ದಾಗಿ ಒಂದು ಬಡವರ ಹೆಣ್ಮಕ್ಳು ಅಂತಂದಮೇಲೆ ಬಡವರಂದರೆ ಮಿಡಲಲ್ಲಿ ಇರ್ತಾರೆ, ಬಟ್ ಹೇಳ್ಕೊಡಲ್ಲ ನಾವು ಶ್ರೀಮಂತರು ಅಂತ. ಅದರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಒಳಗಡೆ ಈ ರೀತಿಯ ಒಂದು ಮಾಡ್ರನ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇದರ ಒಂದು ಪಿಚ್ಗೆ ಹಾಕಿರ್ತಕ್ಕಂತಹ ಡಿಸೈನ್ ನೋಡಿ, ಪಿಚ್. ಆ್ಯಂಡ್ ಸ್ನೇಹಿತರೆ ಇಲ್ಲಿ ನೋಡ್ಕೊಳ್ತಿರ್ಬೋದು ಡ್ಯಾಶ್ ಬೋರ್ಡಿನ ಒಂದು ಡಿಸೈನ್. ಎಲ್ಲರೂ ಕೂಡ ಈ ಒಂದು ಒಳ್ಳೆಯ ಸ್ಟ್ರಾಂಗಲ್ಲಿ ಸ್ಪೆಸಿಫಿಕ್ ಆಗಿ ರೆಡಿಯಾಗಿದೆ. ಇದರ ಒಂದು CC ಬಂದುಬಿಟ್ಟು 4800 CC ಇದೆ. ಆ್ಯಂಡ್ ಮೈಲೇಜಿಂಗ್ ಕೂಡ 29+ ಅಂದರೆ 32ವರೆಗೂ ಹೋಗುತ್ತೆ 1 ಲೀಟ್ರಿಗೆ. ಆ್ಯಂಡ್ ಸ್ಪೀಡಲ್ಲೂ ಕೂಡ ಅಪ್ ಟು 1 to 120ವರೆಗೂ ಹೋಗುತ್ತೆ ನೋಡಿ ಸ್ನೇಹಿತರೆ. ಹೈಜೆನಿಕ್ ಆಗಿ ನೀವು ಕಾರಲ್ಲಿ ಸೇಫಾಗಿ ಏರ್ ಬ್ಯಾಗ್ ಇದೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಇದು ಅವರ ಒಂದು ಕನಸಿನ ಕಾರು. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಪ್ರಸ್ತುತ ಅವ್ರ ಜೊತೆ ಸ್ನೇಹ ಬೆಳೆಸಿ ಅಂತ ಹೇಳ್ತಾ ಮತ್ತೆ